ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ದಿನ ಕಳೆದಂತೆ ದೊಡ್ಡ ಮಟ್ಟಕ್ಕೆ ಏರ್ತಾ ಇದೆ. ಈ ಬೆನ್ನಲ್ಲೇ ನಗರದ ಸಾರ್ವಜನಿಕರು ಟ್ವಿಟರ್ ಮೂಲಕ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಏನು, ನಗರದಲ್ಲಿನ ಖಾಸಗಿ ಕಾಮಗಾರಿಗಳನ್ನು ನಿಲ್ಲಿಸುವಂತೆ ಬಿಬಿಎಂಪಿಗೆ ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ನಿಲ್ಲಿಸಬೇಕು? ಈ ರಿಪೋರ್ಟ್ ನೋಡಿ. ನೀರಿನ ಅಭಾವ ತಗ್ಗೋ ತನಕ ಖಾಸಗಿ ಕಾಮಗಾರಿಗಳನ್ನ ನಿಲ್ಲಿಸಿ ಶುರುವಾಯಿತು ಬೆಂಗಳೂರಿನಲ್ಲಿ ಟ್ವಿಟರ್ ಅಭಿಯಾನ. ಬೇಸಿಗೆಯ ಬೇಗೆಯ ನಡುವೆ ನಗರದಲ್ಲಿ ನೀರಿನ ಅಭಾವದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ನೀರು ಸಿಗದೆ ಜನ ಪರದಾಡ್ತಾ ಇದ್ರೆ, ಮತ್ತೆ ಕೆಲವೆಡೆ ಕಾಮಗಾರಿಗಳ ಹೆಸರಿನಲ್ಲಿ ನೀರು ಖರ್ಚಾಗುವಿಕೆ ಹೆಚ್ಚಾಗುತ್ತಲೇ ಇದೆ. ಇದು ಕೆಲ ನಗರವಾಸಿಗಳನ್ನ ಆತಂಕಕ್ಕೆ ದುಡಿದ್ದು, ಇದೇ ಕಾರಣಕ್ಕೆ ಅಭಿಯಾನದ ಮೂಲಕ ಬಿಬಿಎಂಪಿ ಗಮನ ಸೆಳೆಯಲು ನಗರವಾಸಿಗಳು ಮುಂದಾಗಿದ್ದಾರೆ. ನಗರದಲ್ಲಿ ನೀರಿನ ಹಾಹಾಕಾರದ ನಡುವೆ ನಗರದ ಕಾಮಗಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮನೆ ಬಳಕೆಗಿಂತಲೂ ಹೆಚ್ಚು ನೀರು ಕಾಮಗಾರಿಯ ಕಾರ್ಯಗಳಿಗೆ ಬಳಕೆ ಆಗ್ತಾ ಇರುವ ಕಾರಣ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ಕಾಮಗಾರಿಗಳಿಗಾಗಿ ಖಾಸಗಿಯವರು ಹೊಸ ಬೋರ್ವೆಲ್ಗಳ ಮೊರೆ ಹೋಗ್ತಾ ಇರುವ ಕಾರಣ ಇರುವ ಅಂತರ್ಜಲದ ಮಟ್ಟ ಕೂಡ ಮತ್ತಷ್ಟು ಕುಸಿತಾ ಇದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಹೆಚ್ಚಾಗುವ ಭೀತಿಯ ಹಿನ್ನೆಲೆಯಲ್ಲಿ ಮುಂದಿನ 2-3 ತಿಂಗಳು ಖಾಸಗಿ ಕಾಮಗಾರಿಗಳನ್ನು ನಿಲ್ಲಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಒಂದೇ ದಿನದ ಕೆಲಸ, ಜೆಸಿಬಿಗಳನ್ನ ತಂದು ಆ ಜಾಗವನ್ನು ಶುದ್ಧಪಡಿಸಿ ಮಳೆ ಬಂದಾಗ ನೀರು ಹಿಡಿದಿಡುವ ಪ್ರಯತ್ನ ನಾವು ಮಾಡಲೇಬೇಕು. ರಾಜಕಾಲುವೆ ಕೆಲಸಗಳನ್ನು ಅತಿ ವೇಗದಲ್ಲಿ ಮುಗಿಸಬೇಕು. ಬ್ಯೂಟಿಫಿಕೇಷನ್ ಆರ್ ರೆಸ್ಟೋರಿಂಗ್ ಲೇಕ್ಸ್ ಈ ಕಾಮಗಾರಿಯನ್ನು ತುಂಬ ಶೀಘ್ರದಲ್ಲಿ 1-2 ವಾರದಲ್ಲಿ ಮುಗಿಸಬೇಕು. ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸನ್ನು ನಾವು ಸ್ಥಗಿತಗೊಳಿಸಬೇಕು. ಇಮಿಡಿಯೇಟ್ ಬೈ ಆರ್ಡರ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ, ಆಲ್ ಲಾರ್ಜ್ ಕನ್ಸ್ಟ್ರಕ್ಷನ್ಸ್ ಮಸ್ಟ್ ಬಿ ಪುಟ್ ಟು ಅನ್ ಹಾಲ್ಟ್ ಇಮಿಡಿಯೇಟ್ಲಿ. ಇನ್ನು ಈ ಬಗ್ಗೆ ಸದ್ಯ ಟ್ವಿಟರ್ ಮೂಲಕ ಅಭಿಯಾನ ಶುರು ಮಾಡಿರುವ ನಾಗರಿಕರಿಗೆ ಹಲವಾರು ಜನ ಬೆಂಬಲ ಸೂಚಿಸಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರಿನ ಹಾಹಾಕಾರ ಕಡಿಮೆಯಾಗುವವರೆಗೂ ಕೂಡ ಬಿಬಿಎಂಪಿ ಈ ಬಗ್ಗೆ ವಿಚಾರ ಮಾಡಿದರೆ ಸೂಕ್ತ ಎಂಬ ಸಲಹೆ ಕೊಡ್ತಿದ್ದಾರೆ. ಜೊತೆಗೆ ನಗರದ ಕೆರೆಗಳು, ರಾಜಕಾಲುವೆಗಳು ಸಂಪೂರ್ಣ ಖಾಲಿಯಾಗಿದ್ದು, ಕೂಡಲೇ ಅವುಗಳ ಹೂಳನ್ನು ತೆಗೆಸಿ ಈ ಬಾರಿಯ ಮಳೆಗಾಲದಲ್ಲಾದರೂ ನೀರಿನ ಶೇಖರಣೆಗೆ ಸರಿಯಾದ ಕ್ರಮ ಕೈಗೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ನೀರನ್ನು ಉಳಿಸುವ ನಿಟ್ಟಿನಲ್ಲಿ ಬಿಬಿಎಂಪಿಗೆ ತಮ್ಮದೇ ಆದ ಕೆಲ ಸಲಹೆಗಳನ್ನು ಕೊಡ್ತಿದ್ದಾರೆ. ಆದರೆ ಈ ಬಗ್ಗೆ ಬಿಬಿಎಂಪಿ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.